ಅರಸೀಕೆರೆ ಪೊಲೀಸ್ ಠಾಣಾ ಪಿಎಸ್ಐ ರಾಜೇಂದ್ರ ಅವರನ್ನು ಅಮಾನತು ಮಾಡಬೇಕು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಒತ್ತಾಯ. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪನವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೌಟುಂಬಿಕ ಕಲಹ ಹಿನ್ನೆಲೆ ಪ್ರಕರಣ ನ್ಯಾಯಾಲಯದಲ್ಲಿರುವ ವೇಳೆ ಮಧ್ಯವರ್ತಿಗಳ ಒತ್ತಡಕ್ಕೆ ಮಣಿದು ಕೆಂಚಮ್ಮನಹಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಮೇಲೆ ಅರಸೀಕೆರೆ ಪೊಲೀಸ್ ಠಾಣಾ ಪಿಎಸ್ಐ ರಾಜೇಂದ್ರ ಅಮಾನುಷವಾಗಿ ಹಲ್ಲೆ ನಡೆಸಿದ್ದು ತಕ್ಷಣ ಅಮಾನತು ಮಾಡಬೇಕು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಒತ್ತಾಯಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಂಚಮ್ಮನಹಳ್ಳಿ ಗ್ರಾಮದ ಗೊಲ್ಲ ಜನಾಂಗದ ಕೃಷ್ಣಮೂರ್ತಿ ಕೌಟುಂಬಿಕ ಕಲಹ ಹಿನ್ನೆಲೆ ಪ್ರಕರಣ ನ್ಯಾಯಾಲಯದಲ್ಲಿರುವ ವೇಳೆ ಮಧ್ಯವರ್ತಿಗಳ ಒತ್ತಡಕ್ಕೆ ಮಣಿದ್ರ ಅರಸೀಕೆರೆ ಪಿಎಸ್ಐ ರಾಜೇಂದ್ರ ಕೃಷ್ಣಮೂರ್ತಿ ಮೇಲೆ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ದಾಖಲಾಗಿರುವುದಿಲ್ಲ. ಆತನನ್ನು ಪೊಲೀಸರು ವಾಹನದಲ್ಲಿ ಚಳ್ಳಕೆರೆ ತಾಲೂಕು ವ್ಯಾಪ್ತಿಗೆ ಕರೆದೊಯ್ದು ಮಾರಣಾಂತಿಕ ಹಲ್ಲೆ ನಡೆಸಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವ ಕೃಷ್ಣಮೂರ್ತಿಯನ್ನು ಪಾವಗಡದ ಲಿಂಗದಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಬಿಟ್ಟು ಹೋಗಿದ್ದಾರೆ. ಹಲ್ಲೆ ನಡೆಸಿದ ವೇಳೆ ಸಾವನ್ನಪ್ಪಿದರೆ ಇದಕ್ಕೆ ಯಾರು ಹೊಣೆ? ಇದು ಪೊಲೀಸರು ನಡೆದುಕೊಳ್ಳುವ ರೀತಿಯೇ ಎಂದು ಪಿಎಸ್ಐ ರಾಜೇಂದ್ರ ಅವರನ್ನು ಇದ್ದಾಗ ನನ್ನ ಮೇಲೆ ಕೂಡ ಪುಡಾರಿ ರೌಡಿಯಂತೆ ನಡೆದುಕೊಂಡಿದ್ದಾರೆ. ಇಂಥವರ ವಿರುದ್ಧ ಸಾಮಾನ್ಯ ಜನತೆಗೆ ನ್ಯಾಯ ನಿರೀಕ್ಷಿಸಲು ಸಾಧ್ಯವಿಲ್ಲ. ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಇಲ್ಲಾಂದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಹಲ್ಲೆಗೊಳಗಾದ ಕೃಷ್ಣಮೂರ್ತಿ ಮಾತನಾಡಿ, ಕೌಟುಂಬಿಕ ಕಲಹ ಹಿನ್ನೆಲೆ ಪ್ರಕರಣ ನ್ಯಾಯಾಲಯದಲ್ಲಿ ಅಲ್ಲಿದೆ. ಯಾರದ್ದೋ ಮಾತು ಕೇಳಿದ ಪಿಎಸ್ಐ ರಾಜೇಂದ್ರ ಪೇದೆ ಸಿದ್ದೇಶ್ ಹಾಗೂ ಪೊಲೀಸ್ ವಾಹನದ ಚಾಲಕ 3 ಪಾವಗಡದ ಗಡಿಯಿಂದ ಚಳ್ಳಕೆರೆಗೆ ವ್ಯಾಪ್ತಿಗೆ ಕರೆದೊಯ್ದು ಮಾರಣಾಂತಿಕವಾಗಿ ನನ್ನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಬಿದ್ದ ನನ್ನನ್ನು ಪೊಲೀಸ್ ವಾಹನದಲ್ಲೇ ಕರೆತಂದು ಲಿಂಗದಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ದಯೆ ಇಲ್ಲದ ಸಾಮಾನ್ಯನಾದ ನನ್ನ ಮೇಲೆ ನಡೆಸಿದ ಹಲ್ಲೆಗೆ ನ್ಯಾಯ ಸಿಗಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕಣ್ಣೀರು ಹಾಕಿದ್ರು. ಅವ್ರ ಗಂಡ ಹೆಂಡ್ತಿದೇನೋ ಡೈವರ್ಸು ಕೇಸ್ ನಡೀತಾ ಇತ್ತಂತೆ. ನಡೀಲಿ, ಗಂಡ ಹೆಂಡ್ತಿಂದ ನಾನೇನು ಹಿಡಿಸ್ಕೊಂತ ಇಲ್ಲ. ಸುಮಾರು ಅಲ್ಲೇ ಒಂದು ತಿಂಗಳ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಈ ಹುಡುಗನ್ನ ನನ್ನ ಹತ್ರ ಬಂದು ಏನೋ ನಾವು ಹೊಡೆದ್ರು ಥರ ಅಂದರೆ ಏನೇನಂತ ಮಾಹಿತಿ ಎಲ್ಲ ತಿಳ್ಕೊಂಡ್ರೆ ಈ ಥರ ಏನೋ ಡೈವರ್ಸ್ ಕೇಸ್ ಇತ್ತು, ಹಾಕಿದ್ವಿ. ನಮ್ಮೂರಾಗ ಯಾರೋ ಒಬ್ಬ ಲೀಡ್ರುಗಳು ಫೋನ್ ಮಾಡಿ ಕರೆಸಿಬಿಟ್ಟು ಕಂಪ್ಲೇಂಟು ಇಲ್ಲ ಏನಿಲ್ಲ. ಅವನು ಡೈರೆಕ್ಟು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋಗಿ ಊರಿಗೆ ಹೋಗಿ ತೆಳ್ಳಿ ಇವ್ರನ್ನ ಅವ್ರ ಅಣ್ಣ ಅವ್ರನ್ನ ತೆಳ್ಳಿ ಕಾಡಿಗೆ ಕರ್ಕೊಂಡೋಗಿ ಕೆಂಚಮ್ಮನಹಳ್ಳಿ ಬಾಡ ಲೊಕೇಶನ್ ಅದು ಚಳ್ಳಕೆರೆ ತಾಲೂಕು ಬರ್ತೈತೆ. ಅಲ್ಲಿ ಹೋಗಿ ಅವಶ್ಯಕತೆ ಏನಿತ್ತು, ಕರ್ಕೊಂಡೋದ್ರೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಾನೂನು ಒಂದು ರಕ್ಷಣೆ ಐತೆ. ನೀವು ಪೊಲೀಸ್ ಇಲಾಖೆಯಲ್ಲಿ ತಪ್ಪು ನಡೆಸಿದ್ದೆ. ನೀವು ಸೀದಾ ನೀವು ಕಾರ್ನ ತುಂಬಿಕೊಂಡವರು ಪೊಲೀಸ್ ಇಲಾಖೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಹೊಡ್ಕೊಂಡಿದ್ದ ನಾನು ಒಪ್ಪಿಗೆ ತಗೊತಿದ್ದೆ. ಬಾಡಿ ಕರ್ಕೊಂಡೋಗಿ ಅವನ್ನೆಲ್ಲ ಹೊಡೆದ್ಬಿಟ್ಟು ಅವನ್ನೆಲ್ಲ ವಿಡಿಯೋ ಫೋಟೋ ಎಲ್ಲ ಆಯ್ತು. ಸರ್ ಅವ್ನು ಸತ್ತೋಗೋದಂತ ಒಪ್ಪಿತ್ತಲ್ಲಿ ನನಗೂ ಹಾಕಿದ್ದ. ನನಗೆ ಭಾಳ ನೋವಾಯಿತು ಮನಸ್ಸಲ್ಲಿ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ ಅವರು ಅವನ ಮನಸ್ಸ ರೀತಿ ಅಲ್ಲ. ಅವನಿಗೆ ಗಂತೆ ಗೌರವ ಇದ್ದರೆ ಈಗ ಫೋನ್ ಮಾಡೋನು ಇಲ್ಲಿ ಪ್ರಶ್ನೆ ನಡೆಯುವಾಗ ಈ 3 ದಿನದ ಚರ್ಚೆ ಆಗ್ತಾಯಿತ್ತು. ಅವನು ಒಂದು ಗಂಟೆ ಗೌರವ ಇರಬೇಕು. ಸರ್ಕಲ್ ಸಬ್ ಇನ್ಸ್ಪೆಕ್ಟ್ರು ಅಂದರೆ ಸಿದ್ದೇಶು ಸಬ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಯಾರು 3 ಹೋಗಿದಾರಲ್ಲ ಅವ್ರ ಮೇಲೆ ಕೇಸ್ FIR ದಾಖಲೆ ಆಗಬೇಕು. ಕಾನೂನು ರೀತಿ ಕ್ರಮ ತಗೋಬೇಕು ಅವ್ರ ಮೇಲೆ. ಅವ್ನು ನೋಡ್ದು ನಿಮ್ದಲ್ಲಿ ಆಸ್ಪತ್ರೆಗೆ ಹಾಕಿ ಅಲ್ಲಿ ಆಗಲ್ಲ ಅಂಬೋದ್ಗೆ 2 ಬಾಟ್ಲು ಹಾಕ್ಯವ್ರೆ. ಅಲ್ಲಿ ಆಗಲ್ಲ ಅಂದರೆ ಪಾಗೋಡಕ್ಕೆ ಹಾಕ್ಯವ್ರೆ. ಇಲ್ಲಿ ಆಗಲ್ಲ ಅಂದರೆ ಜಿಲ್ಲಾ ಆಸ್ಪತ್ರೆಗೆ ಹಾಕೊಂಡು ಹೋಗ್ಯವ್ರೆ. ಇಷ್ಟು ನೀವು ಒಂದು ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ ಇರುವಾಗ ಇಷ್ಟು ಮಾಡೋ ಅವಶ್ಯಕತೆ ಏನಿತ್ತು ಪೊಲೀಸ್ನವ್ರಿಗೆ? ಕಾನೂನಿಲ್ವೇ? ಹಿಂದ್ಗಡೆ ಎಲ್ಲ ನಮ್ಮ ಸಿದ್ದರಾಮಯ್ಯನವ್ರು ಪಾಗೋಡಕ್ಕೆ ಬಂದಿದ್ದರು. ನಮ್ಮ ಪಾಗೋಡ ಪೊಲೀಸು ತಿರುಮಿಳಿ ಮತ್ತು ಈ ಕಡೆ ಮಧುಗಿರಿ ಮಂಜುನಾಥ್ ಸಾರು SB DS ಎಷ್ಟು ನನಗೆ ಗೌರವ ಕೊಟ್ಟು CM ಹತ್ರ 8-10 ನಿಮಿಷ ಮಾತನಾಡಿಸಿದರು. ಎಂತೆ ಗೌರವ ಇಲ್ವೇ ನಿಮಗೆ? ಅರಸೀಕೆರೆ ರಾಜೇಂದ್ರ ಮಾನವೀಯತೆ ಮೇಲೆ ಇಲ್ವೇ ನಿಮ್ಗೆ ದಿಷ್ಟೇ? ಏನಕ್ಕೆ ಬಂದಿದ್ದು ಇಲ್ಲಿಗೆ? ನಾನು ಮೊನ್ನೆ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಪೆಟ್ಟಿಗೆ ಮಾರಿದ್ದಾರೆ ಏನೋ ಹೇಳ್ತೀವಿ ಭಾಗ ಮಾಡಿಕೊಂಡು ಸಂತೋಷ. ಅವ್ರ ಗಂಡ ಹೇಳ್ತಿದ್ದು ಐತೆ. ಫೋನ್ ಮಾಡಿದ ಏನೇ ಹೇಳ್ತಾನೆ, ನೀನು ಯಾರು ಫೋನ್ ಮಾಡೋಕ್ಕೆ? ಏನು ನಿನ್ನ ಅವಶ್ಯಕತೆ ನಿಂತು ಅಂತ ನನ್ನೇ ಕೇಳಿ. ನಾವು ಜಿಲ್ಲಾ ರೈತ ಸಂಘದ ಅರ್ಜೆಂಟ್ ರೈತ ಸಂಘ ಪಕ್ಕಿಗೆ ಹಾಕೋ ಅಂತಾನಲ್ಲ. ಅವ್ನಿಗೆ ಅಷ್ಟು ದುರಂಕಾರ ಸಬ್ ಇನ್ಸ್ಪೆಕ್ಟ್ರಿಗೆ. ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನಿನಗೆ. ನಾಳೆ ನೀನು ಸಸ್ಪೆಂಡ್ ಆಗಬೇಕು. ಯಾವ ಕಾರಣಕ್ಕೂ ನಮ್ಮ ಪಾಗೋಡದಲ್ಲಿ ನಿನ್ನ ಮಾಡೋಕ್ಕೆ ಬಿಡಲ್ಲ ಈ ಕೆಲಸ. ತಕ್ಷಣ ನೀನು ಸಿದ್ದೇಶ ವರ್ಗಾವಣೆ ಆಗಬೇಕು. ಮುಂದೆ ಬಡವರಿಗೆ ನ್ಯಾಯ ಸಿಗಬೇಕು. ಯಾಕೆಂದರೆ ನಮ್ಮ ಪಾಗೋಡದಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ ಸರ್ಕಲ್ ಹತ್ರ ಹೋಗ್ತೇನೆ. ಅವರೆಲ್ಲ ಪೊಲೀಸ್ನವ್ರು ಅಣ್ಣ ಬಂದ ಸೇರಾಕ ಅಧ್ಯಕ್ಷರು ಎಷ್ಟು ಮರ್ಯಾದೆ ಕೊಡ್ತಾರೆ. ನಿನಗೆ ಮರ್ಯಾದೆ ರಕ್ಷಣೆಗೆ ಐತೆ ನಿನಗೆ. ಸುಮಾರು ನಾನು 28 ವರ್ಷಗಳಿಂದ ಈ ತಾಲೂಕಿನಲ್ಲಿ ತುಮಕೂರು, ಬೆಂಗಳೂರು, ಗದಗ, ನಮ್ಮ ಇಡೀ 32 ಜಿಲ್ಲೆಗೂ ನಾವು ಹೋರಾಟಗಳು ಮಾಡಿದ್ವಿ. ಆದರೆ ನಮ್ಮ ಪಾಗೋಡ ಪತ್ರಿಕೆ ಮಾಧ್ಯಮದವರು
ಏನೋ ಮೊನ್ನೆ ಒಂದು ಘಟನೆ ನಡೆದೈತೆ ಅಲ್ಲಿ ಇಸ್ಪೀಟ್ಲು ಮತ್ತೆ ಇದೆಲ್ಲ ಜಾಸ್ತಿ ನಡೀತೈತೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ರೆ ಆ ಪತ್ರಿಕೆಯಲ್ಲಿ ಕೂಡ ಅವ್ನು ರಾಜೇಂದ್ರ ಅವೇಜ್ ಆಗ್ತಾನಂತೆ. ಏನ್ರಿ ಪಬ್ಲಿಕ್ನವ್ರ ಮೇಲೆ ಅವಾಜ್ ಆಗ್ತಾನೆ, ನೀರು ಯಾರು ನಮ್ಮ ನಾಲ್ಕಿಗೆ ಬಂದು ನಮ್ಮ ನೀರು ಕುಡಿದು ನಮ್ಮ ಗಾಳಿ ತಗೊಂಡು ನಮ್ಮ ಪತ್ರಿಕೆ ಮಾಧ್ಯಮದವ್ರ ಮೇಲೆ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡಬೇಕಾದ್ರೆ ಯಾರು ನಿನಗೆ ಕೈವಾಡ ಇರೋದು? ನಡಿ, ನಾವು ಅಲ್ಲಿಗೆ ಬರ್ತೀವಿ. ನಿನಗೆ ಬಲ ಪಟ್ಟಿರೋರು ಯಾರು? ಇಷ್ಟು ದುರಹಂಕಾರದ ಮಾತುಗಳು ಬೇಕೇ ನಿನಗೆ? ಅವ್ರು ಪಬ್ಲಿಕ್ನಲ್ಲಿರೋರು ಪ್ರತಿಯೊಬ್ಬರು ಸುದ್ದಿ ಬರೀತಾರೆ, ಅವ್ರ ಮೇಲೆ ನೀನು ಮಾತಾಡ್ತೀನಿ ಅಂತ ಫೋನ್ ರಿಟರ್ನ್ ಮಾಡಿ ನನಗೆ ಮಾಡಿದ್ಯಲ್ಲ ರಿಟರ್ನ್, ಅವ್ರಿಗೆ ಮಾಡೋದೇನೆ ನನಗೆ ರಿಟರ್ನ್ ಮಾಡ್ತಾ ಇದ್ದೀವಿ. ಮೊನ್ನೆ 2 ಸಾರಿ ನನಗೆ ರಿಟರ್ನ್ ಮಾಡ್ಯಾನ. ಇವನ್ನೆಲ್ಲ ನೀವು ಬಿಟ್ಟು ನೀವು ಟೆಸ್ಟ್ ಮಾಡಿ ತಕ್ಷಣ ಅಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡ್ಬೇಕು. ನೀನು ನಿಮ್ಮಿಂದ ಅವಶ್ಯಕತೆನೇ ಇಲ್ಲ ಇದ್ರ ಬಗ್ಗೆ. DIC ಮತ್ತು ತುಮಕೂರು SP ಅವರು ಇವ್ರ ಮೇಲೆ ಕ್ರಮ ತಗೊಂಡು ತಕ್ಷಣ ಅವ್ರನ್ನ ಟೆಸ್ಟ್ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಸಂಘ ಸಂಸ್ಥೆ, ಪತ್ರಿಕೆ ಮಾಧ್ಯಮದವರು ಮತ್ತು ಇನ್ನು ಮುಂದೆ ಬಡವರಿಗೆ ಈ ಥರ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗ್ಬೇಕಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಪತ್ರಿಕೆ ಮಾಧ್ಯಮ ಮುಂದೆ ಪ್ರಸ್ತಾಪ ಮಾಡಿರ್ತೀವಿ. ಪೇಮೆಂಟ್ ಏನಿಲ್ಲ ಸರ್, ಅದು ಡೈವರ್ಸ್ಗೆ ಹಾಕಿದ್ದೀನಿ. ನನಗೇನು ಬೇಕಾಗಿರಲ್ಲ, ಅವ್ರಾಗಿ ಅವರು ನಾನು ಹೊಂದ್ಕೊಂತೀನಿ ಅಂತಂದೇಳಿ ಹಿರಿಯರ ಸಮ್ಮುಖದಲ್ಲಿ 2 ದಿನ ಇರೋದು, 3 ದಿನ ಹೋಗೋದು, ಅನೈತಿಕ ಸಂಬಂಧ ಬೇರೆ ತೋರಿಸೋದು, ಬೇರೆ ತೋರಿಸೋದು, ಅದಕ್ಕೆ ನಾನು ಡೈವರ್ಸ್ ಕೇಸ್ ನಡೀತಾ ಇದೆ. ಅಲ್ಲ, ನೀನು ಫ್ಯಾಮಿಲಿ ಏನಾದರೂ ಕೋರ್ಟ್ನಲ್ಲಿ ಮಾಡ್ಕೋ. ಈಗ ಪೊಲೀಸ್ನವ್ರ ಮೇಲೆ ನಿನಗೆ ಏನು, ನಿನಗೆ ಅವರಿಂದ ನ್ಯಾಯ ಬೇಕಾ, ನಿಂಗೆ ಅವ್ರು ಕದ್ದಿರೋ ದುಡ್ಡು ಬೇಕಾ? ನಿಂಗೆ ಅವ್ರಿಗೆ ತೊಗೊಂಡ್ರೆ 10,000 ರೂಪಾಯಿ ನಿಂಗೆ ದುಡ್ಡು ಬೇಕು. ಅವ್ರ ಜೊತೆಗೆ ನಾವು ಏನೇ ಬಂದು ಹಾಂ 10,000 ರೂಪಾಯಿ ಅದಕ್ಕೆ ಆಸ್ಪತ್ರೆಗೆ ಸರ್, ಅದು ಆಂಬುಲೆನ್ಸ್ಗೂ ಅಲ್ಲಿ ಇಲ್ಲಿ ಎಲ್ಲ. ಹಾಂ ಅದಕ್ಕೆ ನಾನು ಕೊಡೋಕ್ಕಾಗಲ್ಲ, ನಾನೇನು ಮಾಡೋದು, ನಾನು ಮಾಡೋದಿಲ್ಲ, ಸುಮ್ಮನೆ ಗದ್ದೆ ರಿಪೋರ್ಟ್ ತರ್ತಾರೆ ಹಾಗೆ ಈಗ ಅಂತಂದ್ರೆ ಅಲ್ಲಿ ಕೇಳಿದ್ರೆ ಮುಂಚೆ ಹಂಗೆ ಹೊಡೆದವ್ರೆ ಏನು ಪ್ರಾಣ ಅಪಾಯ ಇಲ್ಲ ಅಂತ ಅಷ್ಟಾದರೂ ಅವ್ರು ಹೊಡೆದಿರೋ ಕಾರಣ ಪೊಲೀಸ್ ಕೇಸ್ ಇರೋದ್ರಿಂದ ಅವ್ರಿಗೆ 24 ಗಂಟೆ ನಿಮ್ಮ ಹತ್ರ ನಿಮ್ಮ ಜವಾಬ್ದಾರಿ ಇರಬೇಕು ಅಥಾರಿಟಿಯಲ್ಲಿ. ಇದು ನಿಮ್ಮ ಊರಾಳ ಗಲಾಟೆ ಅಲ್ಲ, ಪೊಲೀಸ್ ಗಲಾಟೆ. ಅವ್ರು ಬರಬೇಕಾಯ್ತು, ಅವ್ರು ಬಂದಲ್ಲ, ನೀವು ಮುಂದೆ ಅವ್ರ ಕಾನೂನು ಕ್ರಮ ಜರುಗಿಸ್ಕೊಂಡಂತ ಡಾಕ್ಟರ್. ಈ ವೇಳೆಯಲ್ಲಿ ರೈತ ಸಂಘದ ತಾಲೂಕಾಧ್ಯಕ್ಷರಾದ ಬ್ಯಾಡನೂರು ಶಿವು, ರೈತ ಮುಖಂಡರಾದ ಚಿತ್ತಯ್ಯ, ರಾಮಾಂಜಿನಪ್ಪ, ರಮೇಶ್, ನರಸಪ್ಪ, ಮುತ್ತನಂಜಯ್ಯ, ಗೋಪಾಲ, ಫಕೀರಪ್ಪ, ಮರ್ಜನ್, ಲಕ್ಷ್ಮೀ ನಾಯಕ್, ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.